ಕೆಲವೊಂದು ಸಿನಿಮಾಗಳು ಹೇಗಿದಾವೆ ಅಂತ ಹೇಳೋದು ಕಷ್ಟ. ಅಂದರೆ ಅದನ್ನು ನೀವು ಕೂತು ಬರೆಯೋಕ್ಕಾಗಲ್ಲ. ಓಕೆ, ಸಿನಿಮಾ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಓ ಹೌದಾ, ಹಾಗಾದರೆ ಏನಕ್ಕೆ ಇಷ್ಟ ಆಯಿತು ಅಂದರೆ ನಿಮ್ಮ ಹತ್ರ ಪಕ್ಕಾ ಆನ್ಸರ್ ಅಂತ ಇರೋದಿಲ್ಲ. ಅಂದರೆ ಇರುತ್ತೆ, ಬಟ್ ಈಸ್ ಇಟ್ ಸ್ಟ್ರಾಂಗ್ ಎನಫ್ ಅಂದರೆ ಅದು ಗೊತ್ತಿಲ್ಲ. ಅದೇ ಪಾಯಿಂಟ್ ಎಲ್ರಿಗೂ ವರ್ಕ್ ಆಗುತ್ತಾ? ಅದು ಕೂಡ ಗೊತ್ತಿಲ್ಲ. ಸೊ ಆ ಥರ ಈ ಟೈಮ್ನಲ್ಲಿ ಆಗ್ತಿರೋದು ಕಮ್ಮಿ. ಬಟ್ ಆಗಿರೋಂಥ ಕೆಲವು ಸಿನಿಮಾಗಳ ಲಿಸ್ಟ್ನಲ್ಲಿ ಇದು ಕೂಡ ಈಗ ಸೇರ್ಕೊಳ್ತು ಅಂತ ಹೇಳ್ತೀನಿ. ಲಿಟಲ್ ಹಾರ್ಟ್ಸ್ ಇದು ಸಾಯಿ ಮಾರ್ತಾಂಡ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಆಲ್ಮೋಸ್ಟ್ 2 ಕೋಟಿಯಲ್ಲಿ ತಯಾರಾಗಿ ಅಪ್ರಾಕ್ಸಿಮೇಟ್ಲಿ 40 ಕೋಟಿಯನ್ನು ಗಳಿಸಿದಂಥ ಚಿತ್ರ. ಸೊ ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅಖಿಲ್ ಅಂತ. ಆ್ಯಂಡ್ ತಮ್ಮ ಬ್ಯಾಕ್ ಬೆಂಚರ್, ಓದೋದ್ರಲ್ಲಿ ಇಷ್ಟ ಇಲ್ಲ, ಸ್ವಲ್ಪ ಟಿಪಿಕಲ್ ಟೀನೇಜರ್ ಅಂತಲೂ ಹೇಳ್ಬೋದು. ಸೊ ಇವನ ಲೈಫಲ್ಲಿ ಏನೇನಾಯಿತು, ಇವನ ಲವ್ ಸ್ಟೋರಿ ಹೇಗಿದೆ, ಆ್ಯಂಡ್ ಸಿನಿಮಾ ಎಷ್ಟು ಸಿಂಪಲ್ ಆಗಿದೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಏನು ಹೇಳೋದು, ಇದೇ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಇದರ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಪಾತ್ರಗಳನ್ನು ಚೆನ್ನಾಗಿ ಬರ್ಕೊಂಡಿದ್ದಾರೆ. ತುಂಬ ಏನೇನೋ ಇಲ್ಲ ಸಿನಿಮಾದಲ್ಲಿ. ನಮಗೆ ಗೊತ್ತಿರೋದೆ, ಒಬ್ಬ ಹುಡುಗ, ಅವನು ಅಂತ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಅಂತ ಏನು ಅವ್ನ ನಂಬರ್ರೇ ಅನೌನ್ಸ್ ಆಗಲ್ಲ. ನಂತರ ಕೋಚಿಂಗ್ ಸೆಂಟರ್, ಅಲ್ಲೊಂದು ಲವ್, ಅದು ಹೇಗಾಯಿತು, ಇಷ್ಟೇ ಸಿನಿಮಾ. ಆ ಲವ್ ಕೂಡ ಏನೋ ಹೆವಿ ಡೀಪ್ ಆಗಿದೆ, ಹೆವಿ ಟ್ವಿಸ್ಟ್ಗಳಿದ್ದಾವೆ, ಹೆವಿ ಇಂಟೆನ್ಸ್. ನೋ, ಇಟ್ಸ್ ವೆರಿ ಸಿಂಪಲ್. ಬಟ್ ಅದೇ ಇಷ್ಟ ಆಗೋದು ಮೇ ಬಿ. ಈಗ ನಾನು ನನ್ನ ತಮ್ಮನ ಫ್ರೆಂಡ್ನ ಲವ್ ಸ್ಟೋರಿ ನೋಡಿದ ಹಾಗೆ, ಅಥವಾ ಅವನನ್ನೇ ನೋಡಿದ ಹಾಗೆ ಆ ಪಾತ್ರ ಕೂಡ ಹಾಗೇ ಇರುತ್ತೆ. ಇನ್ನು ಆ ಟೀನೇಜರ್ ಬುದ್ಧಿ, ಈ ಕಡೆ ಮೆಚೂರ್ಡ್ ಥಾಟ್ಸ್ ಕೂಡ ಅಲ್ಲ, ಆ ಕಡೆ ಹೆವಿ ಪ್ರಾಬ್ಲಮ್ಯಾಟಿಕ್ಕು ಅಲ್ಲ. ಆ ಮಿಡಲ್ನಲ್ಲಿ, ಆ ಸೆಂಟರ್ನಲ್ಲೇ ಇರೋವಂಥದ್ದು. ಆ್ಯಂಡ್ ಅವನಿಗಿಬ್ಬರು ಫ್ರೆಂಡ್ಸು, ಅಪ್ಪ ಅಮ್ಮ ತಮ್ಮ, ಇಷ್ಟೇ. ಸೊ ಆ ಕ್ಯಾರೆಕ್ಟರೇ ಒಂಚೂರು ರಿಲೇಟಬಲ್ ಅಂತ ಅನಿಸುತ್ತೆ. ನಾವು ಮೇ ಬಿ ಕಂಪ್ಲೀಟ್ಲಿ ಇವನಿಗೆ ಹೋಲದೇ ಇದ್ದರು, ಇವನು ಮಾಡೋ ಅಂಥ ಒಂದಷ್ಟು ವಿಷಯಗಳನ್ನಾದರೂ ಮಾಡಿರ್ತೀವಿ, ಆರ್ ನಮ್ಮ ಫ್ರೆಂಡ್ಸ್ ಮಾಡಿರೋದನ್ನು ನೋಡಿರ್ತೀವಿ. ಅವೆಲ್ಲ ಒಂಚೂರು ನಗುನ ತರಿಸ್ತವೆ. ಆ್ಯಂಡ್ ಆ್ಯಕ್ಚುಲಿ ಆ ಪಾತ್ರವನ್ನು ನೋಡಿನೇ ಒಂಚೂರು ನಗು ಹುಟ್ಟತ್ತೆ. ಸೊ ಆ ಸಿಂಪಲ್ ಸ್ಪೇಸ್ ಏನಿದೆ, ಅಂದರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ ಅವು ನಮ್ಮಿಂದ ದೂರನೇ ಉಳಿತಾ ಇದ್ದಾವೆ, ಬಟ್ ಹತ್ತಿರ ಆಗ್ತಿದ್ದಂಥ ಸಿನಿಮಾಗಳನ್ನು ನೆನಪಿಸಿ ಹೋಗ್ತಾ ಇದ್ದಾವೆ ಕೂಡ. ಸೊ ಅಂಥ ಸಿನಿಮಾಗಳಿಗೆ ಈಗ ಹೆಚ್ಚು ಸ್ಪೇಸ್ ಕ್ರಿಯೇಟ್ ಆಗಿದೆ. ಆ ರೀತಿಯ ಸಿನಿಮಾಗಳನ್ನು ಜನ ಇಷ್ಟಪಡ್ತಿದ್ದಾರೆ ಕೂಡ. ಸೊ ಆ ಸ್ಪೇಸ್ನಲ್ಲಿ ಈ ಸಿನಿಮಾ ಕರೆಕ್ಟಾಗಿ ಕೂತಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಕೂಡ ಒಂಥರ ಚೈಲ್ಡಿಶ್ ಅಂತ ಅನ್ನಿಸ್ತಾನೆ, ಸೀರಿಯಸ್ ಅಲ್ಲ ಅಂತ ಅನ್ನಿಸ್ತಾನೆ. ಒಳ್ಳೆ ಪಾಯಿಂಟ್ಸ್ನ ಕವರ್ ಮಾಡಿದೆ. ಆ್ಯಂಡ್ ಅದನ್ನು ಕವರ್ ಮಾಡಿರೋದು ಹೇಗೆ, ಅಷ್ಟೇ ಸಿಂಪಲ್ಲಾಗಿ. ಏಜ್ ಡಿಫ್ರೆನ್ಸ್ ಬಗ್ಗೆ ಇರ್ಬೋದು, ನಮಗೆ ಇಷ್ಟ ಆಗುವಂಥದ್ದನ್ನು ಮಾಡೋದಾಗಿರ್ಬೋದು, ಅದನ್ನು ಹೇಳಿರೋ ರೀತಿಯೂ ಕಾಮಿಡಿಯಾಗೇ ಇತ್ತು. ಅಫ್ಕೋರ್ಸ್ ಲವ್ ಹೇಗಿರಬೇಕು, ಯಾವಾಗ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ಸಿನಿಮಾದ ಕೊನೆಯಲ್ಲಿ ಒಂದೇ ಒಂದು ಬ್ಯೂಟಿಫುಲ್ ಟ್ರಾನ್ಸಿಷನ್ ಇದೆ. ಅದೇ ಇಡೀ ಸಿನಿಮಾನ ಸೂಪರ್ ಅನ್ಸೋ ಹಾಗೆ ಮಾಡಿರೋದು ಅಂತ ಹೇಳ್ತೀನಿ. ಅಂದರೆ ಲವ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಲ್ಲ ಮ್ಯಾಟರ್ ಅಲ್ವಾ, ಅಟ್ ದ ಎಂಡ್ ಎಲ್ಲಿಗೆ ಹೋಗಿ ನಿಲ್ತು ಅದು ಅನ್ನೋದೇ, ದಟ್ಸ್ ವಾಟ್ ಮ್ಯಾಟರ್ಸ್. ಆ್ಯಂಡ್ ಆ ಸಡನ್ ಸ್ವಿಚ್ ಕ್ಯಾರೆಕ್ಟರ್ಸಲ್ಲಿ, ಆ ಹೋಲ್ ವೈಬಲ್ಲಿ ಅದು ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಮೆಸೇಜನ್ನು ಕೊಡ್ತು ಈ ಯೂತ್ಗೆ ಅಂತ ಹೇಳ್ಬೋದು. ಅಂದರೆ ಚೈಲ್ಡಿಶ್ ಅಂತ ಅನ್ಸೋವಂಥ ಲವ್ವೇನೆ ಸರ್ಕಲ್ನ ಕಂಪ್ಲೀಟ್ ಮಾಡ್ತವೆ, ಬಟ್ ಎಷ್ಟೋ ಸೀರಿಯಸ್ ಆಗಿರೋ ಕಂಪ್ಲೀಟ್ ಆಗಲ್ಲ, ರೈಟ್? ಅಫ್ಕೋರ್ಸ್ ಇಷ್ಟು ಸಿಂಪಲ್ ಅಲ್ಲ, ಆದರೂ ಕೂಡ ಬರೀ ಪಾತ್ರಗಳ ಲೆಕ್ಕದಲ್ಲಿ ಅಂತ ತಗೊಂಡ್ರೆ ಅಟ್ ದ ಎಂಡ್ ವಾಟ್ ಮ್ಯಾಟರ್ಸ್ ಅನ್ನೋದನ್ನು ಹೇಳುತ್ತೆ ಇದು. ಸೊ ದಟ್ ವಾಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ಆ ಕಾತ್ಯಾಯಿನಿ ಹಾಡು, ಅದರ ಸುತ್ತ ಹುಟ್ಟಿದಂಥ ಕಾಮಿಡಿ, ಇವೆಲ್ಲ ಚೆನ್ನಾಗಿದ್ವು. ಮಾವನ ಪಾತ್ರವನ್ನು ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಇದು ಟಿಪಿಕಲ್ ಲವ್ ಸ್ಟೋರಿ ಆಗಲಿಲ್ಲ, ಆ ಥರ ಎಲಿಮೆಂಟ್ಸ್ ಏನೂ ಇರಲಿಲ್ಲ. ಅವನಜ್ಜಿ ಆ ಕಡೆ ತಲೆ ಹಾಕಿ ಕೂಡ ಮಲಗಿಲ್ಲ ಅಂತಾರಲ್ಲ, ಅಷ್ಟು ದೂರ ಇದೆ ಅವುಗಳಿಂದ ಸಿನಿಮಾ. ಸೊ ಅವಾಗೇನಾಗುತ್ತೆ, ನೀವು ಅಷ್ಟೇ ಜಾಯ್ಫುಲ್ಲಾಗಿ ಆ ಪಾತ್ರಗಳನ್ನು ಇನ್ನೂ ನೋಡೋಣ ಅಂತ ಅನಿಸುತ್ತೆ. ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಾಗ, ಓ ನೈಸ್, ಎಷ್ಟು ಚೆನ್ನಾಗಿದೆ ಗುರು ಸಿನಿಮಾ ಅಂತ ಅನಿಸುತ್ತೆ. ನನಗೆ ಅನ್ನಿಸ್ತು ಅಂತ ಹೇಳ್ತೀನಿ. ಇನ್ನು ಮ್ಯೂಸಿಕ್ ಕೂಡ ಇದಕ್ಕೆ ಪ್ಲಸ್ ಆಗಿದೆ, ಆ ವೈಬ್ನ ಕ್ಯಾರಿ ಮಾಡುತ್ತೆ. ಫನ್ನಾಗಿ ಇರ್ತಾನೆ. ಸಿನಿಮಾ ಸ್ವಿಚ್ ಆದಾಗ ಅಷ್ಟೇ ಡೆಪ್ತ್ ಇರುವಂಥ ಸ್ಕೋರ್ ಬರುತ್ತೆ. ಸೊ ಇಟ್ ವಾಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಅನ್ನೋದಾದರೆ, ಇಲ್ಲಿ ಮೇಜರ್ ಇವೆಂಟ್ಸ್ ಅಂತ ಏನಿಲ್ಲ. ಸಿನಿಮಾ ಸುಮ್ಮನೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಅಲ್ಲಲ್ಲಿ ನಗು ಬರುತ್ತೆ, ಕೊನೆಯಲ್ಲಿ ಚೆನ್ನಾಗಿ ಅನಿಸುತ್ತೆ, ಕ್ಲೋಸ್, ಇಷ್ಟೇ. ಸೊ ಈಗ ಫಾರ್ ಎಕ್ಸಾಂಪಲ್ ನನಗೇನೆ ಹೇಳಬೇಕಂದ್ರೆ, ನನಗಿಷ್ಟ ಆಗಿದೆ ಸಿನಿಮಾ, ಬಟ್ ನನಗೆ ಇದು ಗೊತ್ತಿದೆ, ಇದು ಅಷ್ಟು ವರ್ಕ್ ಆಗದೆ ಇರೋವಂಥ ಆಡಿಯನ್ಸ್ ಕೂಡ ಇರ್ತಾರೆ ಅಂತ. ದಟ್ಸ್ ಫೇರ್ ಆಲ್ಸೋ. ಸೊ ಆ ಥರ ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಕೊಡಲ್ಲ ಸಿನಿಮಾ. ಸೊ ಮೇ ಬಿ ಅದೇ ನೆಗೆಟಿವ್ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಇಟ್ಸ್ ಅ ವೆರಿ ಸಿಂಪಲ್ ಸಿನಿಮಾ. ನನಗಿಷ್ಟ ಆಯಿತು. ಎಲ್ರಿಗೂ ವರ್ಕ್ ಆಗದೆ ಇರ್ಬೋದು, ಬಟ್ ಈ ಫೀಲ್ ಗುಡ್, ಸಿಂಪಲ್ ಆ್ಯಂಡ್ ರಿಲೇಟಬಲ್ ಸಿನಿಮಾಗಳನ್ನು ನೋಡೋರಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಸೊ ನೀವು ಇದನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ, ಇದು ನಿಮಗೆ ತೆಲುಗು ಭಾಷೆಯಲ್ಲಿ ETV ವಿನ್ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಆ್ಯಸ್ ಯೂಶ್ವಲ್. ಮತ್ತೆ ಸಿಗೋಣ.